ಭಕ್ತರಿಗೆ ದರ್ಶನ ಕೊಡ್ತಿದ್ದ ದೇಗುಲಗಳ ಬಾಗಿಲು ಬಂದಾಗಿದ್ವು. ಹುಣ್ಣಿಮೆ ದಿನವೇ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಿತ್ತು. ಚಂದ್ರಗ್ರಹಣ ಕಾರಣಕ್ಕೆ ನಿನ್ನೆ ಬಾಗಿಲು ಮುಚ್ಚಿದ್ದ ಬೆಂಗಳೂರಿನ ದೇಗುಲಗಳಲ್ಲಿ ಇಂದು ಶುದ್ಧಿ ಕಾರ್ಯ ನಡೆದಿತ್ತು. ಅದರಲ್ಲೂ ಅದೊಂದು ರಾಶಿಯವರು ವಿಶೇಷ ಪೂಜೆ ಸಲ್ಲಿಸಿದ್ರು. ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ನಿನ್ನೆ ಇಷ್ಟೊತ್ತಿಗಾಗಲೇ ಚಂದಮಾಮನಿಗೆ ಗ್ರಹಣ ಹಿಡಿದಿತ್ತು. ಸೂರ್ಯ ಚಂದ್ರನ ನಡುವೆ ಭೂಮಿ ಅಡ್ಡ ಬರ್ತಿದ್ದಂತೆ ಚಂದ್ರನ ಬಣ್ಣವೇ ಬದಲಾಗಿತ್ತು. ಹುಣ್ಣಿಮೆ ದಿನ ಹಾಲಿನಂತೆ ಹೊಳೆಯುತ್ತಿದ್ದ ಶಶಿ ಕೆಂಪಗಾಗಿದ್ದ. ಇನ್ನು ನಿನ್ನೆ ಗ್ರಹಣ ಆರಂಭ ಆಗೋ ಮೊದಲೇ ಬೆಂಗಳೂರಿನ ದೇಗುಲಗಳಿಗೆ ಬೀಗ ಬಿದ್ದಿತ್ತು. ಗವಿಗಂಗಾಧರೇಶ್ವರ, ಬನಶಂಕರಿ, ಕಾಡುಮಲ್ಲೇಶ್ವರ ಸೇರಿದಂತೆ ಎಲ್ಲಾ ದೇಗುಲಗಳಿಗೂ ದರ್ಭಾಬಂಧನ ಮಾಡಲಾಗಿತ್ತು. ಇಂದು ಬೆಳಗಿನ ಜಾವ 1:26ಕ್ಕೆ ಗ್ರಹಣ ಮೋಕ್ಷವಾಗಿದ್ದು ಬೆಳಗ್ಗೆಯೇ ದೇಗುಲಗಳ ಬಾಗಿಲು ಓಪನ್ ಆಗಿದ್ವು. ಬೆಳಗ್ಗೆ 5 ಗಂಟೆಗೆ ಗವಿಗಂಗಾಧರೇಶ್ವರ ದೇಗುಲ ಓಪನ್ ಮಾಡಿ ಶುದ್ಧಿ ಕಾರ್ಯ ಮಾಡಲಾಯಿತು. ಬಳಿಕ ಕ್ಷೀರಾಭಿಷೇಕ, ಮೊಸರು, ಜಲ, ಹಣ್ಣು, ವಿಭೂತಿ ಅಭಿಷೇಕ ಮಾಡಲಾಯಿತು. ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನ ಹಾಗೂ ಬನಶಂಕರಿ ದೇವಸ್ಥಾನದಲ್ಲಿಯೂ ಇಂದು ವಿಶೇಷ ಪೂಜಾ ಸೇವೆಗಳನ್ನ ನಡೆಸಲಾಯಿತು. ಇನ್ನು ವರ್ಷದ ಈ ಕೊನೆಯ ಚಂದ್ರಗ್ರಹಣ ಕುಂಭರಾಶಿಯವರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಎನ್ನಲಾಗಿದೆ. ಹೀಗಾಗಿ ಈ ರಾಶಿಯವರು ಇಂದು ದೇವರ ದರ್ಶನ ಮಾಡಿ ಅಕ್ಕಿ ಹಾಗೂ ಉದ್ದನ್ನ ದೇವರಿಗೆ ಅರ್ಪಿಸಿದ್ರು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.